ಜಯ ಅಂಬೆ. ಭಗವಾನ್ ಬುದ್ಧರು ನಮ್ಮ ಜೀವನಕ್ಕೆ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಸದ್ಯಕ್ಕೆ ನಿನ್ನ ಬಳಿಯಲ್ಲಿ ಇರುವುದನ್ನು ನೀನು ಗೌರವಿಸಲಿಲ್ಲ ಅಂತಂತಂದ್ರೆ ನೀನು ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಅಂದ್ರೆ ನಮ್ಮ ಜೀವನದಾಗ ನಮಗೆ ಕಷ್ಟನೂ ಸುಖನೂ ನಮಗೆ ಇದ್ದಿದ್ರಲ್ಲಿ ನಾವು ಬದುಕು ಕಟ್ಕೊಂಡು ಅದು ಅಂತಂತಂದ್ರೆ ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ನಾವು ಅತಿ ಆಸೆ ಪಟ್ಟು ಏನಾದರೂ ನಾವು ಪರಮಾತ್ಮನಲ್ಲಿ ಬೇಡ್ಕೊಳ್ಳೋದಾಗಲಿ, ಪರಮಾತ್ಮನಲ್ಲಿ ನಾವು ಮೊರೆ ಇಡೋದಾಗಲಿ ಮಾಡ್ಕೊತ ಹೋದಂದ್ರೆ ಸ್ವಲ್ಪ ದುಃಖಿ ಆಗ್ತು ಅಂಥೇಳಿ ಅರ್ಥ ಅದು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡಬೇಕಪ್ಪ ಅಂತಂತಂದ್ರೆ, ಈ ವೀಣಾ ಬಾರಿಸ್ತಾರಲ್ಲ, ವೀಣಾ ಕೆಲವೊಂದು ಸಾಧು ಸಂತ ಸತ್ಪುರುಷರ ಕೈಯಾಗಿರ್ತೈತೆ ಅದು. ಆ ವೀಣಾ ಭಾಳ ಬಿಗಿದ್ರೂ ಅದ್ರ ನಾದ ಸರಿಯಾಗಿ ಬರೋಂಗಿಲ್ಲ, ಅಥವಾ ನಾವು ಅದನ್ನು ಸಡಿಲವಾಗಿ ಬಿಗಿದ್ರೂ ಅದ್ರ ನಾದ ಸರಿಯಾಗಿ ಹೊರಗೆ ಹೊಮ್ಮಂಗಿಲ್ಲ. ಅದೇ ರೀತಿ ನಾವು ಜೀವನದಾಗ ಅದನ್ನು ಅಳವಡಿಸ್ಕೋಬೇಕಾಗೈತಿ. ಹೆಂಗಂದ್ರೆ ಅತಿಯಾಗಿ ನಾವು ಆಸೆ ಪಡುವಂಗಿಲ್ಲ, ಆಸೆ ಪಡೆದೇನೂ ಇರುವಂಗಿಲ್ಲ. ತಕ್ಕ ಮಟ್ಟಿಗೆ ನಮಗೆ ಜೀವನೋಪಾಯಕ್ಕೆ ಏನು ಬೇಕಲ್ಲ ಅದನ್ನಷ್ಟು ತೃಪ್ತಿಯಿಂದ ಪರಮಾತ್ಮಲ್ಲಿ ಬೇಡೋದು, ಆ ಇದ್ದಿದ್ರಾಗ ತೃಪ್ತಿಯಿಂದ ನಾವು ಬದುಕಬೇಕು ಅಂಥೇಳಿ ಅದರ ಅರ್ಥ ಆಗ್ತೈತಿ. ಜಯ ಅಂಬೆ.